ನಮಸ್ತೆ ನಮಸ್ತೆ ಬ್ರದರ್. ಸರ್ ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತೆ ಯಾರಿಗೋ. ಚೀಟಿಂಗ್ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದಿಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ಹಾಂ 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 ಅವರು ತಗೊಂಡಿರೋದು ನಿಜ. ಅವರು ಅವ್ನು ಹೇಳ್ತಾರದು ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡೋಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕೂತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕ್ಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ವೀರ ಮೋದಿ ಅವರು ಮಾತಾಡಿರೋದನ್ನ ನಮ್ಮ ಸ್ನೇಹಿತರೊಬ್ಬರು ತೋರಿಸಿದ್ರು ನನಗೆ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಇವರು ನಾರಾಯಣ ಸ್ವಾಮಿ ಅವ್ರು ಏನು ಹೇಳಿದ್ರು, ಅವರು ಒರಿಜಿನಲಿ ಆ ವ್ಯಾಪಾರಸ್ಥರು ಯಾರು ಇವರು, ಈ ಚಿಕ್ಕಬಳ್ಳಾಪುರದ ತೆರೆಸಂದವರು ರೈತರ ಹತ್ರ ಪರ್ಚೇಸ್ ಮಾಡಿ ಮಾರೋರು ಚಿಕ್ಕಬಳ್ಳಾಪುರದವರೇ. ಅವರು ಮುಸ್ಲಿಂ ಚಿಕ್ಕಬಳ್ಳಾಪುರದಿಂದ ಇಲ್ಲಿಂದ 20 ವರ್ಷಗಳ ಹಿಂದೆ ಹೋಗಿ ಹೈದರಾಬಾದಲ್ಲಿ ಸೆಟ್ಲ್ ಆಗಿ ಅವರು ಇದೇ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಅಂಥವರು ಅಂತ ನಾನು ತಿಳ್ಕೊಂಡ ಮೇಲೆ ನಿನ್ನೆ ಜಮೀರ್ ಅವ್ರು ಹೇಳಿರೋದು ಏನು ಅಂದರೆ, ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ಯಾರು ಕೊಡಬೇಕಾಗಿದ್ರೆ ಅವ್ರನ್ನ ನೀವು ಕರೆಸಿ ಇಬ್ಬರನ್ನು ಕುಂಡಿಸಿ ನ್ಯಾಯ ಮಾಡಿ ಅವರಿಗೆ ದುಡ್ಡು ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಹೊರತು ನೀವು ಅವ್ರನ್ನ ಹಿಡ್ಕೊಂಡ್ಬಂದು 15-10 ವಾರ ಒಳಗಡೆ ಇಟ್ಕೊಂಡು ಚೆನ್ನಾಗಿ ಬೆಂಡ್ ತೆಗೆದು ಕೈಕಾಲೆಲ್ಲ ರಿಪೇರಿ ಮಾಡಿ ಜೈಲಿಗೆ ಕಳಿಸೋದು ತಪ್ಪು. ಅದು ಕಾನೂನುಬದ್ಧವಾಗಿ ಅವ್ರ ವಿರುದ್ಧವಾಗಿ ಆ ರೀತಿ ಕ್ರಮ ಫಿಸಿಕಲಿ ಅಸಾಲ್ಟ್ ಮಾಡಿರ್ತಕ್ಕಂಥ ತಪ್ಪು. ಅವರು ಕೃಷ್ಣಮೂರ್ತಿಯವರು ಜೋಳದ ಕಿಟ್ಟಿ ಅಂತೀವಿ, ಇಲ್ಲಿ ಬ್ಲಾಕ್ ಅಧ್ಯಕ್ಷರು ನಾವೇ ಮಾಡಿದ್ವಿ. ಎಲೆಕ್ಷನ್ ವಾರ ಇದ್ದಂಗೆ ಹೊಟ್ಟೋದ್ರು ಆ ಪಾರ್ಟಿಗೆ. ನಾನು ಆ ಪಾರ್ಟಿ ಯಾರಿಗಾರು ಮಾಡಿ ಬಿಡಲಿ, ನಾವು ಅದನ್ನು ಕೇಳೋದಲ್ಲ. ತಿರುಗಿ ಎಲೆಕ್ಷನ್ ರಿಸಲ್ಟ್ ಬಂದು ಅಲ್ಲಿ ಆ ಬೂತಲ್ಲಿ ಅವರೇ BJP ಏಜೆಂಟ್ ಆಗಿದ್ದವರು. ಮಾರನೇ ದಿವಸ ರಿಸಲ್ಟ್ ಬಂದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ವಾಪಸ್ ಇಲ್ಲಿ ಬಂದವರೇ. ಅಂದರೆ ಇಲ್ಲೆಲ್ಲೂ ಪಕ್ಷಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಅವರುಂಟು, ಅವರ ಶಾಸಕರ ಹತ್ರ ಏನೋ ವ್ಯವಹಾರ ಉಂಟು, ಅಷ್ಟುಂಟು. ಇದು ಪ್ಯೂರ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಆಂಧ್ರದವ್ರಿಗೆ ಹೇಳಿಸಿ, ಶಾಸಕರು ಅಲ್ಲಿರೋ ಮಂತ್ರಿಗಳಿಗೆ ಹೇಳಿಸಿ, ಇವರು ಜೋಳದ ಕಿಟ್ಟಿ ಅನ್ನೋರು ಅವ್ರನ್ನ ಎತ್ಕೊಂಡ್ಬಂದು ಅದು ವಾರಗಟ್ಟಲೆ ಸ್ಟೇಷನಲ್ಲಿ ಇಟ್ಕೊಂಡು ರಿಪೇರಿ ಮಾಡಿರ್ತಕ್ಕಂಥ ತಪ್ಪು. ಜಮೀರ್ ಅವರು ಹೇಳಿರ್ತಕ್ಕಂಥ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಅವರು ಹುಟ್ಟಿಸಿ ನ್ಯಾಯ ಮಾಡಿ ಅವ್ರು ಹಣ ಕೊಡಿಸೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇಕಾದ್ರೆ ನೋಡ್ಕೊಳ್ಳಿ ಅದನ್ನು. ಏನು ಸಾಹೇಬ್ರೆ, ನನ್ನ ಸಾಲ ಕೊಡಿಸ್ಬೇಕು, ಸಿದ್ದರಾಮಯ್ಯ ಕೊಡಿಸ್ಬೇಕಿಲ್ಲ, ಮೇಣಾ ಟೆನ್ಷನ್ ಅಂತ ಹೇಳ್ತಾರೆ. ಅವರು ರೈತರಲ್ಲ, ಅವರು ವ್ಯಾಪಾರಿಗಳು. ಅವರು ಸಾಲ ಕೊಟ್ಟಿದ್ರೆ ಸಾಲ ವಸೂಲಿ ಮಾಡಬೇಕು. ಅದರ ಬಗ್ಗೆ ಕಾನೂನಿದೆ, ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಬೇಕು. ಸಬ್ ಇನ್ಸ್ಪೆಕ್ಟರ್ಗೆ ನಮ್ಮ ಮಂತ್ರಿಯವರು ಏನೋ ನೋಡಿ ಕೂಡಿಸಿ ರಾಜಿ ಮಾಡಿಸಿ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದರೆ ಬಿಟ್ಟರೆ ದುಡ್ಡೇ ಕೊಡಿಸ್ಬೇಡಿ ಅಂತೇನು ಎಲ್ಲೂ ಹೇಳಿಲ್ಲ. ಇವತ್ತು ನಮ್ಮ ನ್ಯಾಯಾಲಯಗಳಲ್ಲಿ ಸುಪ್ರೀಂ ಕೋರ್ಟಿಂದ ಹಿಡಿದು ತಾಲೂಕು ನ್ಯಾಯಾಲಯದವರೆಗೂ ಇಂಥ ಸಮಸ್ಯೆಗಳಿದ್ದಾಗ ಕೂಡಿಸಿ, ಎರಡೂ ಕಡೆ ಕೂಡಿಸಿ ರಾಜಿ ಮಾಡಿಸಿ ಕಳಿಸಿ ಅಂತ ಹೇಳಿದರೆ ಆ ಉದ್ದೇಶದಿಂದ ಹೇಳಿದ್ದಾರೆ ಬಿಟ್ಟರೆ ಅವ್ರು ಹಣನೇ ಕೊಡಿಸ್ಬೇಡಿ, ಅವ್ರ ಮೇಲೆ ಕ್ರಮನೇ ತಗೋಬೇಡಿ ಅಂತ ಹೇಳಿಲ್ಲ. ಇದು ಸುಳ್ಳು. ಅವರು ರೈತರು ಅಲ್ಲ, ವ್ಯಾಪಾರಸ್ಥ ಮನುಷ್ಯ.